ನಿಮ್ಗೆ ಏನು ಸಕ್ಸಸ್ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಮುಂಗಾರು ಮಳೆ ಎಷ್ಟು ದೊಡ್ಡ ಹಿಟ್ ಆಯ್ತು ಅಂತ ಹೇಳಿದ್ರು ನಾನು ಒಬ್ಬನೇ ಅಲ್ಲ ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ದಟ್ಸ್ ಕಾಲ್ಡ್ modesty will take you places. So ಇನ್ನೊಂದು ಸ್ವಲ್ಪ ಆದ್ರೆ each one of you inside the theaters first ever screening of ಹುಡುಗಾಟ. It's a Big FM exclusive premiere. ಅದು ಶುರು ಆಗುತ್ತೆ. ಮೂವಿ ನೋಡಿ ಎಂಜಾಯ್ ಮಾಡಿ and also during the festival you can get to meet them. Full movie ಇರ್ತಿರಲ್ಲ 100%. So pressure ಎಲ್ಲರಿಗೂ ಏನೇ ಪ್ರಶ್ನೆ ಇದ್ರು ನಮ್ಮನ್ನ ದಯವಿಟ್ಟು ಕೇಳಿ. any questions you would like to ask me or Krishnan, Anand, Mohan or Anand ಅವರು ಗಣೇಶ್ ಸರ್ ಅಥವಾ ಸೌಜನ್ಯ ಕಶ್ಯಪ್ ask. ಆದ್ರೆ ಅದಕ್ಕೆ ಮುಂಚೆ ಗಣೇಶ್ ಇಲ್ಲಿರೋರು ಎಲ್ಲರಿಗೂ ನಿಮ್ಮ ಬಾಯಿಂದ ಸ್ವಲ್ಪ ಕೆಲವು ಮಾತು. ಎಲ್ರಿಗೂ ನಮಸ್ಕಾರ. ಮೂರು ನಮಸ್ಕಾರ ಹಾಕ್ತಾ ಇದೆ. 3 ವರ್ಷದ ಹಿಂದೆ ಇದುವರೆಗೂ 3 ನಮಸ್ಕಾರ ಹಾಕ್ತಾನೆ ಇದ್ದೀನಿ. ಆ 3 ನಮಸ್ಕಾರ ಎಷ್ಟು ಕೋಟಿ ನಮಸ್ಕಾರ ಆಗಿದೆ ನನಗೆ ಗೊತ್ತಿಲ್ಲ. ಆದ್ರೆ ಆ 3 ನಮಸ್ಕಾರಕ್ಕೆ ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿದಿರಲ್ಲ, ಆ ಪ್ರೀತಿ ಬಹಳ ದೊಡ್ಡದು ಅಂತ ಹೇಳಿ ಬಿಗ್ FM ಅವರು ಇವತ್ತು ಹುಡುಗಾಟ ಬಿಫೋರ್ ರಿಲೀಸ್ ಪ್ರೀಮಿಯರ್ ಶೋ ಪ್ರೀಮಿಯಂ ಅದು ಸಂಜೆ ಆಯ್ತು ತಕ್ಷಣ ಪ್ರೀಮಿಯಂ ಅಂದ್ಬಿಡುದು ಪ್ರೀಮಿಯರ್ ಶೋ ಮಾಡಿದರೆ ಬಹಳ ಖುಷಿ ಆಯ್ತು ನನಗೆ. ಒಂದು ವಿಷಯ ಹೇಳಕ್ ನಾನು ಬಹಳ ಇಷ್ಟಪಡ್ತೀನಿ ಇವತ್ತು. ಸರ್ ಒಂದು ನಿಮಿಷ, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನು ಅಂದ್ರೆ ಇದೆ ನಾವು ಕಾಲೇಜ್ ಬಂಕ್ ಹೊಡೆದು ಸ್ಕೂಲ್ ಬಂಕ್ ಹೊಡೆದು ಇದೇ ಅಪರ್ಣ ಥಿಯೇಟರ್ ಮುಂದೆ ಹೋಗ್ತಾ ಇದ್ದೆ. ಯಾರಾದ್ರೂ ನನ್ನ ಈ ಸಿನಿಮಾ ಕರ್ಕೊಂಡು ಹೋಗ್ಬೇಕಲ್ಲ, ನನ್ನ ಸಿನಿಮಾ ನೋಡ್ಬೇಕಲ್ಲ ಅನ್ಸ್ತಾ ಇತ್ತು. ಅದೇ ಅಪರ್ಣ ಥಿಯೇಟರ್ ಮುಂದೆ ಒಂದು ದೊಡ್ಡ ಕಟೌಟು, ತುಂಬಾ ಪ್ರೀತಿ ಮಾಡೋ ಜನ. ಆ ಥಿಯೇಟರ್ ನಮ್ಗೊಂದು ಸಿನಿಮಾ ರಿಲೀಸ್ ಆಗ್ತಿದೆ. ಅದ್ ಕೇಳಿದಾಗ ಅದು ಇದು ಕನಸ ನನಸ ಅದಕ್ಕೆ ಬರ್ತಾ ಹೇಳ್ತಾ ಇದೆ, ಸರ್ ಇನ್ಮೇಲೆ ಗಾದೆ ಚೇಂಜ್ ಮಾಡ್ಬೇಕು. ಲಕ್ಕು ಯಾರು ಹೊಡಿತೋ ಏನೋ ಗೊತ್ತಿಲ್ಲ, ಲಕ್ ಹೊಡೆದ್ರೆ ಇವ್ ತರ ಹೊಡಿಬೇಕು ಅನ್ಬೇಕು ಸರ್ ಜನ. ಆದ್ರೆ ಈ ಲಕ್ಕಿಂದ 12 ವರ್ಷಗಳದ್ದು ಪರಿಶ್ರಮ ಇದೆ, ನಿಮ್ಮೆಲ್ಲರೂ ಪ್ರೀತಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗ್ FM 92.7 ಲಾಂಚ್ ಆದಾಗ ನಾನು ಹೋಗಿದ್ದೆ ಆ ಪ್ರೋಗ್ರಾಮ್ಗೆ. ಬಡ್ಕೊಂಡೆ ಮುಂಗಾರು ಮಳೆ ಮಾಡಿ ಮೇಡಮ್ ಅಂತ. ನಂಬಿಕೆ ಇಲ್ಲ ಸಿನಿಮಾ ಮೇಲೆ. ಗಣೇಶ್ ಏನಂತ ದೊಡ್ಡ ನಟ ಅಲ್ಲ ಅವಾಗ. ಬಟ್ ಈಗ ನನ್ನನ್ನು ನಂಬಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರೆ ಬಿಗ್ FM ಅವರು, ನಾನು ಯಾವ್ದಾರ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇದು ನನಗೆ ಹಾನರ್ ಅನ್ಕೋತೀನಿ ನಾನು. ಪ್ಲೀಸ್ ಇದೇ ತರ ಬ್ಲೆಸ್ ಮೀ, ಇದೇ ತರ ಆಶೀರ್ವಾದ ಮಾಡಿ ಸೌಜನ್ಯ ಅವರೇ ಮತ್ತೆ ನಿಮ್ಮ ಟ್ರೂಪ್ ಅವರೇ, ಆಮೇಲೆ ನಿಮ್ಮ ಬಿಗ್ FM ಹೆಡ್ ಅವರು ಕೂಡ ಇಲ್ಲಿದ್ದಾರೆ. ಪ್ಲೀಸ್ ಇದೇ ತರ ಬ್ಲೆಸ್ ಮಾಡಿ. ನಿಮ್ಮ ಎಲ್ಲರ ಪ್ರೀತಿ ಆಶೀರ್ವಾದದ ಅಗತ್ಯತೆ ನನಗೆ ಖಂಡಿತವಾಗ್ಲೂ ಇದೆ. ನಾನು ಆನ್ ಸ್ಕ್ರೀನ್ ನಟ ಅಷ್ಟೇ, ಆನ್ ಸ್ಕ್ರೀನ್ ಹೀರೋ ಅಷ್ಟೇ. ಮಿಕ್ಕಿ ಟೈಮಲ್ಲೆಲ್ಲ ನಿಮ್ಮ ಫ್ರೆಂಡೇ, ನಿಮ್ಮ ಸ್ನೇಹಿತನೇ, ನಿಮ್ಮ ತರನೇ ನಾನು ಒಬ್ಬ ನಾರ್ಮಲ್ ಹುಡುಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರಾದ್ರೂ ಹೀರೋ ಬಂದಾಗ ನಾನು ಇದೇ ತರ ನಿಂತ್ಕೊತಿದ್ದೆ ಬಾಸ್. ಯಾರಾದ್ರೂ ಈ ಒಂದು ಚಿಕ್ಕ ಡೈಲಾಗ್ ಹೇಳಿದ್ರೆ ಸೂಪರ್ ಅಂತಿದ್ರೆ ನಾವು ಇವತ್ತು ಆ ಒಂದು ದೊಡ್ಡ ಸ್ಥಾನ ಅನ್ನೋದಕ್ಕಿಂತ ನಿಮ್ಮೆಲ್ಲರೂ ಪ್ರೀತಿ ಸ್ಥಾನದಲ್ಲಿ ನಿಲ್ಲಿಸಿದ್ರೆ ನಾನು ನಿಮ್ಮೆಲ್ರಿಗೂ ಚಿರುಣಿಯಾಗಿರ್ತೀನಿ. ಒಳ್ಳೊಳ್ಳೆ ಸಿನಿಮಾ ಮಾಡ್ತೀನಿ. ಪ್ಲೀಸ್ ಆಶೀರ್ವಾದ ಮಾಡಿ ಅಂತ ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಒಂದ್ ಕಡೆ ನಗು ಬರುತ್ತೆ, ಒಂದ್ ಕಡೆ ಮನ್ಸಿಗೆ ನೋವು ಕೂಡ ಆಗುತ್ತೆ. ಏನು ಅಂದ್ರೆ ಈ ರಿಲಯನ್ಸ್ ಅವ್ರು ಫಸ್ಟ್ ಮೊಬೈಲ್ ಬಿಟ್ರು. ಒಂದು ಮೊಬೈಲ್ 500 ರೂಪಾಯಿಗೆ ಇಲ್ಲ, ಇನ್ಕಮಿಂಗ್ ಫ್ರೀ ಬಿಟ್ಟಿದ್ರು ಸುಮಾರು ವರ್ಷಗಳ ಹಿಂದೆ. ನನ್ನ ಹತ್ರ ಅವಾಗ ಪೇಜರ್ ಇನ್ಕಮಿಂಗ್ ಫ್ರೀ ಅಂತ. ಈ ಮೊಬೈಲ್ ಹೆಂಗಾದ್ರೂ ಮಾಡಿ ತಗೋಬೇಕಲ್ಲಪ್ಪ, 2,500 ರೂಪಾಯಿ ಕಷ್ಟ ನಮಗೆ ಅವಾಗ. ಅದೇ ರಿಲಯನ್ಸ್ಗೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇವ್ರು ಆಡ್ ಲ್ಯಾಬ್ ಕೆಲಸ ಮಾಡ್ತಿದೀವಲ್ಲ, ಅದಕ್ಕೆಲ್ಲ ಕಾರಣ ನಿಮ್ ಪ್ರೀತಿ, ನಿಮ್ಮ ಆಶೀರ್ವಾದ ಅಂತ ಹೇಳಿ
ಸಿನಿಮಾ ನೋಡೋಣ. ನೀವೆಲ್ಲೇ ಇರಿ, ಹೇಗೆ ಇರಿ, ನನ್ನ ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಮದುವೆ ಆಗಿರಿ, ಹಣ್ಣು ಮುಖ್ಯಾಗಿ ಕೊನೆ ನನ್ನ ಪ್ರೀತಿ ಸಾಯಲ್ಲ. ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಿ. ಸತ್ತ ಮೇಲೆ ಕೂಡ ನಿಮ್ಮನ್ನ ಪ್ರೀತಿಸ್ತೀನಿ. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ಸದ್ದು ಎಲ್ಲ ಮಿಕ್ಸ್ ಆಗಿ ಯಾವತ್ತೂ ರಿಪೇರಿ ಆಗದಿರೋಷ್ಟು ದೊಡ್ಡ ಗಾಯ ಆಗೋಯ್ತು ಈ ದರಿದ್ರ ಹಾಡು. ಥ್ಯಾಂಕ್ ಯು. ನಾನು ಗೋಲ್ಡನ್ ಸ್ಟಾರ್ ಆದ ಮೇಲೆ ನಿಜವಾಗ್ಲೂ ನೀವು ಸರ್. ಥ್ಯಾಂಕ್ ಯು. ಈಗ ಡೈಲಾಗ್ ಹೊಡೆದಾಯ್ತು, ಮುಂಗಾರು ಮಳೆ ಹೇಳಾಯ್ತು, ರಿಲಯನ್ಸ್ ಫೋನ್ ಬಗ್ಗೆ ಹೇಳಾಯ್ತು. ಆದ್ರೆ ಈಗ ಹುಡುಗಾಟ ಮೂವಿ ನಿಮ್ ಬಗ್ಗೆ, ನಿಮ್ ಪ್ರಕಾರ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಮೂವಿಲಿ? ಹುಡುಗಾಟ ಒಂದು ಮಜಾ, ಚೆಲ್ಲಾಟ. ಮುಂಗಾರು ಮಳೆ ಅಂದ್ರೆ ಮಳೆ, ಹುಡುಗಾಟ ಅಂದ್ರೆ ಆಟ ಬಾಸ್. ಹುಡುಗರು ಹುಡುಗಿರ ಆಡೋ ಆಟ. ಫನ್ ಮೂವಿ, ಕಲರ್ಫುಲ್, ಮಜಾ ಇದೆ ಸಿನಿಮಾ. ಹುಡುಗಾಟ ಅಲ್ಲಿ ಹುಡುಗಿರು ಇದ್ರೆ ಆಗತ್ತಾ? ಸೊ ಗಣೇಶ್, ಒನ್ ಕ್ವಶನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಆನ್ಸರ್ ಮಾಡಕ್ಕೆ. ಗರ್ಲ್ ಫ್ರೆಂಡ್ಸ್ ನನಗೆ ಸದ್ಯಕ್ಕಿಲ್ಲ, ಟ್ರೈ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಗಣೇಶ್ ವಿಶ್